250 अक्कलकोट महाविकास आघाडीचे अधिकृत उमेदवार सिद्धाराम म्हेत्रे साहेब यांची आज रोजी सुलेर जवळगी कॉर्नर बैठक घेण्यात आली। त्यावेळी सर्व ग्रामस्थ मोठ्या संख्येने उपस्थित होते। विधानसभा पचास सन्मान्य यशवंतगौಡ पाटील साहेबरे और सन्मान्य गरमड चौकर ನಮ್ಮ ವಾರ್ತೆ ಮಾಜಿ ಗೃಹ ಮಂತ್ರಿ ಸಿದ್ದರಾಮಯ್ಯ ಮೇತ್ರಿ ಅವರೇ ಟೈಮ್ ಅಭಾವಿ ಬಹಳ ಮಾತಾಡೋದು ಸನ್ಮಾನ್ಯ ವ್ಯಾಸಪೀಠ ಇವತ್ತಿನ ದಿವಸ ಪ್ರತಿ ಸಂಗ್ರಾಮ ಬಿಜೆಪಿ ಮಾಡ್ಬೋದು ಇವತ್ತು ಯಾಕೆ ಕಾಂಗ್ರೆಸ್ ಮಾಡೋದು ಯಾಕೆ 5 ವರ್ಷ ಕಾಲಾವಧಿಯಾಗ ಈ ಆಧಾರ್ ಸಂಘಟ ಅನೇಕ ಕೆಲಸ ಅಂದ್ರೆ ಸರ್ಕಾರಿ ಮಾಡ್ಕೊಂಡು ಬಂದಿವಿ ಬಂದು ನೀವು ನಮ್ಮ ಮಾಡೋಣ ಕೂತು ನಮ್ಮ ಮಾಡೋಣ ಇತ್ತು ಜಾತಿ ಗುರುತು ಮಾಡ್ತಾವು ಎಲ್ಲ ಸಮಾಜ ಬೇರೆ ಮಾಡೋದು ನಮ್ಮ ಮಂದಿ ಎಲ್ಲರೂ ತಾಲೂಕದ ಗೌಡ್ರ ಮಂದಿ ಬಂದ್ರೆ ಈಗ ಇರ್ತದ 5 ಪಂಚಾಯತ್ ಅಕ್ಕವ್ರ ಜಾಗ ಕಾಣಿಸ್ತದ ಬ್ಲಾಕ್ ಕಾಮ್ ಕಾಣಿಸ್ತದ ಕೆಲಸ ಮಾಡ್ತಾರೆ 5 ಕೆಲಸ ಮತ ಭಾಗವಹಿಸಿದ ಭಾಗ ಅನುಕರಿಸಿದ ಎಲ್ಲ ಕೆಲಸ ಅಂದ್ರೆ ಕರಿನಾಡ ಕರ್ನಾಟಕ ಮಾತ್ರ ಹತ್ತು ಇದೆಲ್ಲ ಗ್ರಾಮ ಪಂಚಾಯತ್ ಸರ್ಕಾರ ಕಾಲದಲ್ಲಿ ಜತ್ ತಾಲೂಕದ ಮಾತ್ರ ಭಾಗದಾಗ ಈ ನಿಧಿ ಇಲ್ಲೇ ವಾಪಸ್ ಈ ನಿಧಿ ಹೊರಗೆ ವಾಪಸ್ ಮಾಡೋದು ಹಾಗೆಲ್ಲ ಖಂಡಿತ ಪಟ್ಟಾಗ ಎಲ್ಲ ಕೆಲಸ ಮಾಡಾಗ್ಯಾವ ಏನ್ ಕೆಲಸ ಕಮ್ಮಿ ಕೆಲಸ ಆಗ್ಯಾವ ಕೆಲಸಗಳು ಬರೋದಾಗಿಲ್ಲ ಎಲ್ಲ ತೆಕ್ಕಿಡ್ಬೇಕು ಕೆಲಸ ಆಗ್ಯಾವ ನಾಯಿ ಟ್ರ್ಯಾಕ್ಟರ್ ಎಲ್ಲ ಮುಖಾತಾವ ಅದಕ್ಕೆ ನಾವು ಎಲ್ಲ ಸಿದ್ದರಾಮಯ್ಯ ಬೇಕು ಯಾಕೆ ಕಾರ್ಖಾನೆ 50 ಹೊಡೆದು ಕಾರ್ಖಾನೆ ಕೆಲಸ ಮಾಡಿದ ಬಾಡ ಇದು ಮಾಡ ನಾಳೆ ಮಾಡೋದ ಫೈಲ್ ಕೊಟ್ಟಾಕ್ಬೇಕು ಎಲ್ಲ ಆದ್ಮೇಲೆ ಎಲ್ಲ ನಿರ್ಧಾರಿತ ಕಾರ್ಖಾನೆ ಬದಲಾವಣೆ ಮಾಡಿದ್ದು ಕೀರ್ತಿ ಕೊಟ್ಟು ಕಾಂಗ್ರೆಸ್ ಬಿಜೆಪಿ ಮಾಡೋದು ಈಗ ಅನೇಕ ಭಾರತದಾಗ ಎಲ್ಲ ಕಡೆ ನಾವು ಫೈಲ್ ತಗೊಂಡಿರ್ತೀವಿ ನಾವು ಫೈಲ್ ದಾವರ್ಸಿ ನಾವು ಕೆಲಸ ಮಾಡ್ಬಿಟ್ಟಿದ್ದೀವಿ ಯಾಕಂದ್ರೆ ಗುರುತಿ ನಾವು ಈ ಕಾರ್ಖಾನೆ ಚಾಲೋದಲ್ಲ ನಾಳೆ ಜವಾಬ್ ಮಾಡಿಲ್ಲ ಗ್ರಾಮದ ಎಲ್ಲ ಆರಾಧನೆಗಳ ವತಿಯಿಂದ ಸ್ಮರಣೆ ಮಾಡಿ ಮಹಾರಾಷ್ಟ್ರ ಅಕ್ಕಲಕೋಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಿಂದಿನ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದ ಸಿದ್ದರಾಮ ಮೇತ್ರೆ ಅವರೇ ಈಗ ತಾನೇ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರೇ ಮಾದೇಶ್ವರ ದೇವೇಗೌಡ ಅವರೇ ಶಿವಶಿತ್ ಗೌಡ ಅವರೇ ಈ ಭಾಗದ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯ ನಾಯಕರೇ ಕೂಡಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ಮಹಾರಾಷ್ಟ್ರ ವಿಧಾನಸಭೆ ಕಳೆದ 5 ವರ್ಷದಿಂದ ಭಾರತ ದೇಶದಲ್ಲೇ ಒಂದು ವಿಭಿನ್ನವಾದಂತಹ ರಾಜಕಾರಣವನ್ನು ನೋಡಿದ್ದೀವಿ ನಾವು ಇಷ್ಟು ಪಕ್ಷಗಳನ್ನ ಇಡೀ ಮಹಾರಾಷ್ಟ್ರ ಈ ದೇಶದ ಬೆಳವಣಿಗೆಗೆ ದೊಡ್ಡ ಕೊಡುಗೆಯನ್ನು ನೀಡತಕ್ಕಂಥ ರಾಜ್ಯ ಜಿಎಸ್ಟಿಯಲ್ಲಿ ಇಡೀ ಭಾರತ ಸರ್ಕಾರಕ್ಕೆ ಅತಿ ಹೆಚ್ಚು ಆರ್ಥಿಕ ಸಹಾಯವನ್ನು ಮಾಡತಕ್ಕಂಥ ರಾಜ್ಯ ಈ ರಾಜ್ಯ ಈ ದೇಶದಲ್ಲೇ ಒಂದು ಕಮರ್ಷಿಯಲ್ ಸ್ಟೇಟ್ ಅಂತ ಕರೀತೀವಿ ನಾವು ನಮ್ಮ ಭಾಗದ ಎಲ್ಲ ಆತ್ಮೀಯ ಮುಖಂಡರುಗಳು ಬಂದಿದ್ದಾರೆ ಅವ್ರನ್ನ ಸ್ವಾಗತಿಸಿ ನಿಮಗೆ ಮಹಾರಾಷ್ಟ್ರದ ಹಿನ್ನೆಲೆ ನಿಮಗೆಲ್ಲ ಗೊತ್ತದ ಇಂಥ ಪ್ರಬುದ್ಧ ರಾಜಕಾರಣದಲ್ಲಿ ಇವತ್ತು ಇಡೀ ಬಿಜೆಪಿ
ಹಿಂದಿನ ಇಲ್ಲೇನು ಉಪಮುಖ್ಯಮಂತ್ರಿಗಳು ಮತ್ತು ಬಿಜೆಪಿ ನಾಯಕರು ಅದರ ಶಿವಸೇನಾ ಓಡಿದ್ರು, ಎನ್ಸಿಪಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಹೊಡೆದು 5 ವರ್ಷ ಈ ರಾಜ್ಯದಲ್ಲಿ ಒಂದು ಅಸ್ಥಿರತೆಯ ರಾಜಕಾರಣವನ್ನ ನಿರ್ಮಾಣ ಮಾಡಿದ್ದಾರೆ. ಮಹಾರಾಷ್ಟ್ರದ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಬಾಳಾ ಸಾಹೇಬ್ ಠಾಕ್ರೆ ಅವರ ಒಂದು ಏನು ಪಕ್ಷ ಕಟ್ಟಿದ್ರು ಆ ಪಕ್ಷವನ್ನು ಮಾಡಿದ್ರು. ಅದರ ನಂತರ ಇಡೀ ಭಾರತ ದೇಶದಲ್ಲಿ ಈ ಮೋದಿ ಪ್ರಚಾರ ನಿಮಿತ್ತ ದಿನಕ್ಕೆ ಪ್ರಮುಖ ಮಾರ್ಗದರ್ಶನ ಮಾಡುವಂತ ಹಿಂದಿ ಆಮದಾರ್ ಆದರಣೀಯ ಯಶವಂತಗೌಡ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಜಿ ಪಾಟೀಲ್ ಸಂಜು ಪಾಟೀಲ್, ಮಾಜಿ ಪಂಚಾಯತ್ ಸಮಿತಿ ಸಭಾಪತಿ ಪ್ರಕಾಶ್ ಕುಲಕರ್ಣಿ, ಸಿಂಗಿ, प्रकाश पाटिल, विपुल पाटिल, विजय पाटिल, चौहान जी, घोटाले जी, अलगे बाबू पाटिल, ಎಲ್ಲ ಪ್ರಮುಖ ವ್ಯಕ್ತಿಗಳು ಹೇಳಿ ಅವಾಗಿ ಯಾರು ತಿಳ್ಕೊಬಾರ್ದು. ನೆರೆದಂತ ಎಲ್ಲ ಗ್ರಾಮಸ್ಥ ಒಂದು ಬಗೆದೆ ನಾಳೆ ತರ್ಕಿಗೆ ವಿಧಾನಸಭಾ ರಚಿತ ಮತನಾಗ ಇದೊಂದು ಐತಿಹಾಸಿಕ ನೋಡ್ಬೇಕಾದ್ರೆ ಯಾರಿಗೆ ಆಮದಾರ ಮಾಡಬೇಕು, ಮಂತ್ರಿ ಮಾಡಬೇಕು, ಸರ್ಕಾರ ಮಾಡಬೇಕು, ಇದಿಷ್ಟೇ ಮರ್ಯಾದೆ ಇದೆ. ಇದು ನಿಮ್ಮಕ ನಮ್ಮ ಭಾವಿ ಪೀಳಿಗೆ ಭವಿಷ್ಯವೇ ನಿರ್ಮಿಸಿ ನೋಡ್ಬೇಕಾದ್ರೆ ಈಗೆಲ್ಲ ನೋಡ್ಬೇಕಾಗ್ತದೆ. ಎಲ್ಲ ಹುಡುಗರು ಕಲ್ತು ಕೈ ಕೆಲಸ ಅದು ತುಂಬ ತಿಂಗಳ ಹಾಕೊಂಡಿದ್ದೆ. ಕೈನೂ ಖಾಲಿ ಅದ, ತಲೆನೂ ಖಾಲಿ ಅದ. ಅದಕ್ಕಂತಲ್ಲ ಖಾಲಿ ದಿಮಾಗ್ ಶೈತಾನ್ का घर देते ಇಷ್ಟು ಬೇಲವತ್ತಾಗಿ ಒಳಸ ಮಹಾಗಾಯಿಯಲ್ಲಿ ಪ್ರಚಂಡ ಒಳಸ ನನ್ನ ಪ್ರಕಾರ ಅತ್ಯಾಚಾರ ಭಯಂಕರ ನೋಡುವ. ನಾನು 3 ವರ್ಷದ ಮಕ್ಕಳ ಮೇಲೆ ಅತ್ಯಾಚಾರ ನೋಡುವ. ಈ ರಾಜ್ಯದ ಕಾಯ್ದೆ ವ್ಯವಸ್ಥೆ ಉಳಿದಿದೆ. ಬರೀ ಹುಕುಂಶಾಹಿ ದಬ್ಬಾಳಿಕೆ ಅನ್ನೋದೆಲ್ಲ ಮತ್ತು ಇವರಲ್ಲಿ ಏನು ಹೇಳ್ತಾ ಇದ್ದೀವಿ. ಎಲ್ಲ ಕಡೆ ಹೇಳ್ತಾರೆ ನಾವು ಚಳವಳ ಭಾಗದಾಗ